ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರೇ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸದೇವರು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡುತ್ತಾ ಇಂದು ಕಲ್ಪವೃಕ್ಷ ವಾಹನವನ್ನು ಧಿರೋಹಿಸಿ ತನ್ನ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಸಹಿತನಾಗಿ ದರ್ಶನ ಭಾಗ್ಯವನ್ನು ಭಕ್ತರಾದ ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಡ್ತಾ ಇದ್ದಾನೆ. ಅಂತಹ ಆ ಕಲ್ಪವೃಕ್ಷ ಅಧಿಷ್ಠಿತನಾದಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಭಜಿಸಿ ಕೃತಕೃತ್ಯರಾಗೋಣ. ಕೈಯಲ್ಲಿ ಛಾಟಿಯನ್ನು ಹಿಡಿದಿರ್ತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾದಂತಹ ಮುಖಾರವಿಂದದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳು ನಮ್ಮೆಲ್ಲರ ಒಳಗಡೆ ಇರತಕ್ಕಂತಹ ಶತ್ರುಗಳ ನಾಶವನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಸ್ವಾಮಿಯ ದಿವ್ಯವಾದ ತತ್ವಜ್ಞಾನವನ್ನು ನೀಡಿ ಉದ್ಧರಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದೊಂದು ಅದ್ಭುತವಾಗಿರತಕ್ಕಂತಹ ಕಾರ್ಯಕ್ರಮ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಮಂಗಾಪುರದಲ್ಲಿ ನೆಲೆಸಿರ್ತಕ್ಕಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಕಲ್ಪವೃಕ್ಷ ವಾಹನ ಸೇವೆಯ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ಸ್ವಾಮಿ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮುಖಾಂತರ ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ಸ್ವಾಮಿಯ ಈ ವಾಹನ ಸೇವೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದಂತಹ ಭಕ್ತರು ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸುತ್ತಾ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇರುವಂತಹದ್ದು. ಇದು ವಾಹನ ಸೇವೆ ಆರಂಭಗೊಂಡಿದೆ. ವೀಕ್ಷಿಸುವ ಭಾಗ್ಯವನ್ನು ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀದೇವಿ ಭೂದೇವಿ ರಮಣನಾದಂತಹ ಶ್ರೀ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ಕಲ್ಪಿಸಿಕೊಟ್ಟಿದ್ದಾನೆ. ಕರುಣಾ ಕಲ್ಪಪಾದಪವು ಅಂತ ಕರುಣೆಯ ವಿಷಯದಲ್ಲಿ ಕಲ್ಪವೃಕ್ಷದಂತೆ ಇರತಕ್ಕಂಥವನು ಭಗವಂತ. ಸಮಸ್ತ ಕಲ್ಪವೃಕ್ಷಕ್ಕೆ ಚಿಂತಿತಾರ್ಥವನ್ನು ನೀಡುವ ಸಾಮರ್ಥ್ಯವನ್ನು ಕೊಟ್ಟದ್ದೇ ಈ ಶ್ರೀ ಶ್ರೀನಿವಾಸ. ಯಾಕಂದರೆ ಶ್ರೀರಮಣನು ಅವನೇ, ಭೂರಮಣನು ಅವನೇ. ಇವರೀರ್ವರನ್ನು ಬಿಟ್ಟು ಲೋಕದಲ್ಲಿ ಯಾರೂ ಏನನ್ನು ಪಡೆಯಬೇಕು ಅಂತ ಅಂದುಕೊಳ್ಳುವುದಿಲ್ಲ. ಎಲ್ಲವೂ ಕೂಡ ಕಟ್ಟ ಕಡೆಯಲ್ಲಿ ಇಲ್ಲಿಯೇ ಪರಿಸಮಾಪ್ತಿಯನ್ನು ಪಡೆಯತಕ್ಕಂತಹದ್ದು. ಹಾಗಾಗಿ ಐಶ್ವರ್ಯವಾಗಲಿ ಅಥವಾ ಸವಲತ್ತಾಗಲಿ ಭೂಮಿಯಾಗಲಿ ಎಲ್ಲದಕ್ಕೂ ಕೂಡ ಅಧೀಶನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸನ ಪಾದಪದ್ಮಗಳನ್ನು ಆಶ್ರಯಿಸಿದ್ದು ಅಂತಾದರೆ ಲೋಕಕ್ಕೆ ಕಲ್ಯಾಣ ಅನ್ನುವಂತಹ ವಿಚಾರದಲ್ಲಿ ಮತ್ತೊಂದು ಮಾತಿಲ್ಲ. ಆ ಕಲ್ಪವೃಕ್ಷವನ್ನು ಅಧಿರೋಹಿಸುವುದರ ಮುಖಾಂತರ ತನ್ನ ಸೇವೆಯಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬರ ಅಭೀಷ್ಟಗಳನ್ನು ತಾನು ಪೂರ್ಣಗೊಳಿಸುತ್ತೇನೆ ಎಂಬುದಾಗಿ ಈ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರುವುದರ ಮುಖಾಂತರ ಲೋಕಕ್ಕೆ ಆ ಸ್ವಾಮಿ ಸಂದೇಶವನ್ನು ನೀಡ್ತಾ ಇದ್ದಾನೆ. ಕೋಲಾಟವನ್ನು ಆಡುತ್ತಾ ಮಹಿಳೆಯರು, ಬಾಲಿಕೆಯರು, ಬಾಲಕರು ಎಲ್ಲರೂ ಕೂಡ ಕೂಡಿ ಹಾರವನ್ನು ಧರಿಸಿದಂಥವರಾಗಿ ಅದ್ಭುತವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇರತಕ್ಕಂತಹ ದೃಶ್ಯ ಅತ್ಯಂತ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಮಣನ ಭೂರಮಣನ ಶ್ರೀ ಮಹಾವಿಷ್ಣುವಿನ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ಉದ್ಧರಿಸೋ ಶ್ರೀಶ
ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿರತಕ್ಕಂಥವನು ಸ್ವಾಮಿ. ಕಲ್ಪವೃಕ್ಷ ಅಂದಾಗ ಕಲ್ಪ ಅನ್ನುವಂತಹ ಪದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಕೃಪು ಸಾಮರ್ಥ್ಯ ಅಂತ ಧಾತು, ಅದರಿಂದ ನಿಷ್ಪನ್ನವಾದಂತಹ ಶಬ್ದ ಕಲ್ಪ. ಕಲ್ಪ ಅನ್ನುವಂತಹದ್ದಕ್ಕೆ ಕಾಲವಾಚಿಯಾದಂತಹ ಅರ್ಥವೂ ಇದೆ. ಅನೇಕ ಸಂವತ್ಸರಗಳನ್ನು ತಿಳಿಸ್ತಕ್ಕಂತಹದ್ದು. ನಂತರ ಸಾಮರ್ಥ್ಯಯುಕ್ತವಾದಂತಹ ಅರ್ಥವೂ ಕೂಡ ಇರುವಂತಹದ್ದಾಗಿದೆ. ಕಲ್ಪವೃಕ್ಷ ಅನ್ನುವಾಗ ಸಾಮರ್ಥ್ಯಯುಕ್ತವಾದಂತಹ ಅರ್ಥವನ್ನು ನಾವು ಸ್ವೀಕರಿಸಬೇಕು. ಯಾರು ಏನನ್ನು ಕೇಳಿದರೂ ಕೂಡ ಅದನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಕಲ್ಪವೃಕ್ಷಕ್ಕೆ ಇರುವಂತಹದ್ದಾಗಿದೆ. ಅಂತಹ ಆ ಕಲ್ಪವೃಕ್ಷಕ್ಕೆ ಆ ಸಾಮರ್ಥ್ಯವನ್ನು ನೀಡಿದ್ದು ಕೂಡ ಸ್ವಾಮಿಯೇ. ಕಲ್ಪವೃಕ್ಷದಲ್ಲಿ ಇದು ಇದೆ, ಇದು ಇಲ್ಲ ಅಂತಿಲ್ಲ. ಲೋಕದಲ್ಲಿರುವ ಪ್ರತಿಯೊಂದು ಕೂಡ ಆ ಕಲ್ಪವೃಕ್ಷದ ಅಧೀನದಲ್ಲಿರುವಂತಹದ್ದಾಗಿದೆ. ಹಾಗಾಗಿ ಯಾರು ಏನನ್ನು ಬೇಡಿದರೂ ಕೂಡ ಅದನ್ನು ಕೊಡುವ ಸಾಮರ್ಥ್ಯ ಆ ಕಲ್ಪವೃಕ್ಷಕ್ಕೆ ಇದೆ. ಆ ಕಲ್ಪವೃಕ್ಷದ ನೆರಳಿಗೆ ಹೋಗಿ ನಾವು ಏನನ್ನು ಮನಸ್ಸಿನಲ್ಲಿ ಅಂದುಕೊಳ್ತೇವೋ ಅದು ಕ್ಷಣ ಮಾತ್ರದಲ್ಲಿ ಪೂರ್ಣವಾಗುವಂತಹದ್ದಾಗ್ತಿದೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅಂತಹ ಅದ್ಭುತವಾದಂತಹ ವಾಹನ, ಆ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾರೆ. ಕುಲಶೇಖರ ಯೋಗಿ ಭಕ್ತಾಂಗ್ರೇಂದ್ರಮಿತ್ರಾಂದ್ರಿಮತ್ಪರಾಂಗುಶಮಣಿ ಮೃಣದೋತ್ನಿತ್ಯಂ ನಾರಾಯಣನ್ ವರೈತಾನ್ ಮುಖಣೆ ಕೇರಾರ್ಜೀವನ್ ಬಿರಂದಾರಣ್ಣಂ ಸಹಜೀರಾರ್ಮಣಿ ಸಪ್ಪಿವಾಳರಾಂ ನಂಜಮೇ ವೈಭವಮಾಲಿಶಾಯ ಪರಾರಾಳಿಯ வாழ்த்து நான் மகனாய் நாராயணன் படைத்தான் நான் மகனன் தான் மகமா நாராயணன் படைத்தான் நான் மகனம் தான் மகமாய் சங்கரரை தான் படைத்தான் மகமாய் Simba
కల్పకవాహన మోహనుడు కమలాకాంతుడు కరుణామయుడు కల్పకవాహన మోహనుడు తిరుమలగిరి తిరువేంకటనాథుడు తిరుమలగిరి తిరువేంకటనాథుడు తిరువీధుల తిరిగెను కనుడు తిరుమలగిరి తిరువేంకటనాథుడు తిరువీధుల తిరిగెను కనుడు కమలాకాంతుడు కరుణామయుడు కల్పకవాహన మోహనుడు కల్పకమూరీతి కడు సుందరుడు కల్పకల్పాంతమందిరుడు కల్పకమురీతి కడు సుందరుడు కల్పకల్పాంతమందిరుడు ఎల్లలోకముల ఇంద్రుడు ఎల్లలోకముల ఇంద్రుడు అందరి కన్నుల చంద్రుడు ఎల్లలోకముల ఇందురుడు అందరి కన్నుల చంద్రుడు మత్స్యవరాహ కూర్మధారి అయి వామనుడై నృసింహుడై మత్స్యవరాహ కూర్మధారి అయి వామనుడై నృసింహుడై రామ రామ శ్రీరామకృష్ణుడై కలివిలసిలు పరమాత్ముడై రామ రామ శ్రీరామకృష్ణుడై కలివిలసిలు పరమాత్ముడై కమలాకాంతుడు కరుణామయుడు కమలాకాంతుడు కరుణామయుడు కల్పకవాహన మోహనుడు కమలాకాంతుడు కరుణామయుడు కడలేని శృతుల వెలుగు దైవము కళ్యాణ కళా జీవము కడలేని శృతుల వెలుగు దైవము కళ్యాణ కళా జీవము నాలుగు భుజముల నల్లనివాడు నాలుగు భుజముల నల్లనివాడు నరుల పాలించు నారాయణుడు నాలుగు భుజముల నల్లనివాడు నరుల పాలించు నారాయణుడు ధర్మార్థ కామ మోక్షదాతయై నిర్మలుడై మహాత్ముడై ధర్మార్థ కామ మోక్షదాతయై నిర్మలుడై మహాత్ముడై ఏ వరమునైనా ఎప్పుడు కరుణించు కలివరదుడు తొలి సురవరుడు ఏ వరమునైనా ఎప్పుడు కరుణించు కలివరదుడు తొలి సురవరుడు కమలాకాంతుడు కరుణామయుడు కల్పకవాహన మోహనుడు తిరుమలగిరి తిరువేంకటనాథుడు తిరుమలగిరి తిరువేంకటనాథుడు తిరువీధుల తిరిగెను కనుడు తిరుమలగిరి తిరువేంకటనాథుడు తిరువీధుల తిరిగెను కనుడు
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ತನ್ನ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿ ಸಹಿತನಾಗಿ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಆ ವಿಶಿಷ್ಟವಾದಂತಹ ವಾಹನ ಸೇವೆಯ ಕಲ್ಪವೃಕ್ಷ ವಾಹನ ಸೇವೆಯ ಪ್ರತ್ಯಕ್ಷ ಪ್ರಸಾರವನ್ನು ಇದೋ ನಾವೆಲ್ಲರೂ ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನೋಡುವಂತಹವರಾಗ್ತಾ ಇದ್ದೇವೆ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ ಎಂದರೆ ಅದು ಆ ಭಗವಂತನ ಸಂಕಲ್ಪ, ಸತ್ಯ ಸಂಕಲ್ಪನ ಕೃಪೆಯಿಂದಲೇ ಇದು ಸಾಧ್ಯವಾದಂತಹದ್ದಾಗಿದೆ. ಶ್ರೀರಾಮ ಎಂದರೆ ಭಾಗ್ಯಕ್ಕೆ ಕಾರಣ, ಶ್ರೀಕೃಷ್ಣ ಎಂದರೆ ದುರಿತ ನಿವಾರಣ. ಎಚ್ಚೆತ್ತು ಇರು ಎಲೆ ಮನವೇ, ಎಚ್ಚೆತ್ತಿರಲೆ ಮನವೇ. ಯಾವಾಗಲೂ ಕೂಡ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಸಮಯವನ್ನು ನಾವು ಕಳೀತಾ ಇದ್ದರೆ ಅದು ಸಾರ್ಥಕವಾದಂತಹ ಜೀವನ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮ ಶ್ರೀರಾಮ ಎಂಬುದಾಗಿ ನಾವು ರಾಮನಾಮವನ್ನು ಧ್ಯಾನಿಸ್ತಾ ಇದ್ದರೆ ನಮಗೆ ಭಾಗ್ಯ ಅನ್ನುವಂತಹದ್ದು, ಅದೃಷ್ಟ ಅನ್ನುವಂತಹದ್ದು ಒದಗ್ತದಂತೆ. ಕೃಷ್ಣ ಕೃಷ್ಣ ಎಂಬ ನಾಮವನ್ನು ಉಚ್ಚರಿಸ್ತಾ ಇದ್ದದ್ದು ಅಂತಾದರೆ ಕೃಷ್ಣ ನಾಮಸ್ಮರಣೆಯ ಮುಖಾಂತರ ನಾವು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಬಹುದು. ದುರಿತ ನಿವಾರಣ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಾಮಿಯ ನಾಮವ ಮಹಿಮೆ ಇರುವಂತಹದ್ದಾಗಿದೆ. ಇದು ಫಲ ನೀರಾಜನವನ್ನು, ಫಲಕರ್ಪೂರ ನೀರಾಜನವನ್ನು ಶ್ರೀರಮಣ ಭೂರಮಣನಾದಂತಹ ಶ್ರೀನಿವಾಸನಿಗೆ ಅರ್ಚಕ ವರೇಣ್ಯರು ಸಮರ್ಪಿಸ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸಂತತ 12 ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಅಂತ್ಯಫಲದಿ ಕೋಟಿ ಕೋಟಿ ಅಗಣಿತ ಫಲವು ಅರ್ಧ ತುಳಸಿ ದಳವ ತಂತು ಮಾತ್ರ ಭಕ್ತಿಯಿಂದ ಸಮರ್ಪಿಸಲು ಶ್ರೀ ಹೇಮಗತ ಪುರಂದರ ವಿಠಲ ವೈಕುಂಠ ಪದವಿಯ ನೀವನೋ. ಆ ಭಗವಂತನಿಗೆ ಒಂದು ಅರ್ಧ ದಳ ತುಳಸಿಯನ್ನು ಸಮರ್ಪಣೆ ಮಾಡಿದರೆ ಸಾಕಂತೆ, ಅದು ಭಕ್ತಿಯಿಂದ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿಯನ್ನೇ ಪ್ರದರ್ಶಿಸುತ್ತಾ ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಗಳನ್ನು ಆ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರುವಂತಹ ದೃಶ್ಯ ಅತ್ಯಂತ ಶ್ರದ್ಧೆಯಿಂದ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಸ್ವಾಮಿಯ ಪಾದಪದ್ಮಗಳಲ್ಲಿ ಭಕ್ತರು ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸ್ವಾಮಿಗೆ ಅರ್ಧ ತುಳಸಿ ದಳವನ್ನು ತಂತು ಮಾತ್ರ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದು ಅಂತಾದರೆ ಆ ಸ್ವಾಮಿ ವೈಕುಂಠ ಲೋಕವನ್ನೇ ನಮ್ಮೆಲ್ಲರಿಗೆ ನೀಡುವಂತಹವನಾಗ್ತಾನೆ. ಅಂತಹ ಕರುಣೆ ಭಕ್ತರ ಮೇಲೆ ಆ ಭಗವಂತನಿಗೆ ಇರುವಂತಹದ್ದಾಗಿದೆ. ಅಂತಹ ಆ ಸ್ವಾಮಿಯ ಕರುಣೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಅಪಾಯ ಕೋಟಿ ಕೋಟಿಗಳಿಗೆ ಉಪಾಯ ಒಂದೇ ಹರಿಭಕ್ತರಿಗೆ ತೋರಿಕೊಟ್ಟು. ಅಪಾಯ ಕೋಟಿ ಕೋಟಿಗಳಿಗೆ ಉಪಾಯ ಒಂದೇ ಹರಿಭಕ್ತರಿಗೆ ತೋರಿಕೊಟ್ಟು. ಉಪಾಯ ಒಂದೇ ಪುರಂದರ ವಿಠಲನೆಂದು ಬೋವಿಟ್ಟು ಕರೆವ ಉಪಾಯ ಒಂದೇ. ಆ ಸ್ವಾಮಿಯ ನಾಮ ಅನ್ನುವಂತಹದ್ದೇ, ಆ ನಾಮದ ಉಚ್ಚಾರಣೆ ಅನ್ನುವಂತಹದ್ದು, ನಾಮದ ಸ್ಮರಣೆ ಅನ್ನುವಂತಹದ್ದೇ ವಿಶೇಷವಾದಂತಹ ಉಪಾಯ, ಸುಲಭವಾದಂತಹ ಉಪಾಯ. ಎಷ್ಟೇ ಅಪಾಯಗಳಿರಲಿ, ಕೋಟಿ ಕೋಟಿ ಅಪಾಯಗಳಿದ್ದರೂ ಕೂಡ ಹರಿಭಕ್ತರಾದ ನಮ್ಮೆಲ್ಲರಿಗೆ ಒಂದೇ ಒಂದು ಉಪಾಯ, ಹರಿಯ ನಾಮಸ್ಮರಣೆ. ಅಂತಹ ನಾಮಸ್ಮರಣೆಯನ್ನು ಮಾಡುತ್ತಾ ಮಹಿಳೆಯರು, ಬಾಲಿಕೆಯರು ವಿಶಿಷ್ಟವಾದ ರೀತಿಯಲ್ಲಿ ಕೋಲಾಟವನ್ನು ಆಡುತ್ತಾ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ಗೋಪಿಕೆಯರು ಯಾವ ರೀತಿಯಾಗಿ ಗೋಪಿ ಗೀತವನ್ನು ಹಾಡುತ್ತಾ ಆ ಕೃಷ್ಣನನ್ನು ಸಂತೋಷಗೊಳಿಸಿದರೋ ಅದೇ ರೀತಿಯಲ್ಲಿಯೇ ಇಲ್ಲಿರತಕ್ಕಂತಹ ಭಕ್ತರು ಭಗವಂತನನ್ನು ಸಂತೋಷಗೊಳಿಸುತ್ತಾ ತಮ್ಮ ಸೇವೆಯನ್ನು ಆ ಸ್ವಾಮಿಗೆ ಸಮರ್ಪಿಸ್ತಾ ಇದ್ದಾರೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸ್ತಾ ಇದ್ದಾರೆ. ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಹರಿಪಾದಾಂಬುಜ ಸೇವಿಪ ಭಾಗವತರ ಭಾಗ್ಯವ ನೋಡೋ.
ಇವರೆಲ್ಲರೂ ಕೂಡ ಭಾಗವತರು. ಇವರ ಭಾಗ್ಯವನ್ನು ನೋಡಿ, ಏನೆಂದರೆ ಧ್ವಜ ವಜ್ರಾಂಕುಶ ರೇಖಾಂಕಿತವಾದಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ಇರತಕ್ಕಂಥವರು. ತ್ರಿಜಗವಂದ್ಯನ ಪಾಡು, ಆ ಭಗವಂತನನ್ನು ಯಾವಾಗಲೂ ಕೂಡ ಹಾಡ್ತಾ ಇದ್ದಾರೆ ಇವರು. ಭಕ್ತಿಯನ್ನು ಬೇಡು ಕುಜನ ಮತಗಳ ಸುಡು, ದುರ್ಜನರ ಸಂಗವ ಬಿಡು, ಗಜೇಂದ್ರನ ಕಾಯಿದ ಶ್ರೀಕೃಷ್ಣನ ಸ್ಮರಣೆ ಮಾಡು, ಪುರಂದರ ವಿಠಲರಾಯನ ಬಿಡದೆ ಕೊಂಡಾಡು. ಆ ಭಗವಂತನನ್ನು ಎಡೆಬಿಡದೆ ಕೊಂಡಾಡ್ತಾ ಇರಬೇಕು, ಸಂತೋಷಗೊಳಿಸ್ತಾ ಇರಬೇಕು, ಕೃಷ್ಣನನ್ನು ಸ್ಮರಿಸ್ತಾ ಇರಬೇಕು. ಗಜೇಂದ್ರನನ್ನು ರಕ್ಷಿಸಿದಂತಹ ಆ ಕೃಷ್ಣ, ಆ ಗಜರಾಜನ ದರ್ಶನವನ್ನು ಕೂಡ ನಾವು ಪಡೆದುಕೊಳ್ತಾ ಇದ್ದೇವೆ. ಕುಜನ ಮತಗಳನ್ನು ಸುಡಬೇಕು, ದುರ್ಜನರ ಸಹವಾಸವನ್ನು ಬಿಡಬೇಕು ಅನ್ನುವ ವಿಚಾರವನ್ನು ಪುರಂದರದಾಸರು ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಆ ಸಂದೇಶವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಂಥವರಾಗಿ ಕೃತಕೃತ್ಯರಾಗೋಣ. ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಲೇಸುದಾಸರಿಗೆ ಸಿರಿ ಭಾಗವತರಿಗೆ, ದಾರಿದ್ರ್ಯ ದ್ರೋಹಿಗಳಿಗೆ, ಕೀರ್ತಿ ಕಿಂಕರಿಗೆ, ಅಪಕೀರ್ತಿ ಕ್ರೂರರಿಗೆ, ಜಯದೇವರಿಗೆ, ಅಪಜಯ ಮಂಕುಗಳಿಗೆ, ನಷ್ಟ ಕಪಟಗರಿಗೆ, ಲಾಭ ಮಹಾತ್ಮರಿಗೆ, ಪುರಂದರ ವಿಠಲನ ಆಳುಗಳಿಗೆ ಮುಕ್ತಿ, ದೈತ್ಯರಿಗೆ ಅಂಧಂತಮಸ್ಸು ಸಂದೇಹವಿಲ್ಲ. ಯಾರ್ಯಾರಿಗೆ ಏನನ್ನ ಆ ಸ್ವಾಮಿ ನೀಡ್ತಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಪುರಂದರದಾಸರು. ಮಹಾತ್ಮರಿಗೆ ಲಾಭವನ್ನು ಉಂಟು ಮಾಡ್ತಾನಂತೆ. ಪುರಂದರ ವಿಠಲ ಆಳುಗಳೇನಿದ್ದಾರೆ, ಭಕ್ತರೇನಿದ್ದಾರೆ, ಅಂಥವರಿಗೆ ಮುಕ್ತಿಯನ್ನೇ ದಯಪಾಲಿಸುತ್ತಾನಂತೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಇದೊಂದು ಅದ್ಭುತವಾದಂತಹ ಅವಕಾಶ. ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಮನಸ್ಸಿನ ಅಭೀಷ್ಟೆಗಳನ್ನು, ಕಾಮನೆಗಳನ್ನು ಪೂರ್ಣಗೊಳಿಸುತ್ತಾ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಆ ವೆಂಕಟೇಶ್ವರನನ್ನು, ಕಲ್ಯಾಣ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಶ್ರೀನಿವಾಸ ಮಂಗಾಪುರದಲ್ಲಿ ವಿರಾಜಿಸುವಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ತಂದೆ ನಾ ತಂದೆ, ನೀ ತಂದೆ ನಾ ಬಂದೆ, ಕಾಮದಲ್ಲಿ ತಂದೆ ನೀ ಕ್ರೋಧದಲ್ಲಿ ತಂದೆ, ತಾಮಸ ಕಡು ಯೋನಿಯಲ್ಲಿ ನೀ ತಂದೆ ನಾ ಬಂದೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ಹಿಂದಿನ ಜನ್ಮ ಹೇಗಾದರಾಗಲಿ ಮುಂದೆನ್ನ ಸಲಹೋ ಪುರಂದರ ವಿಠಲ. ನೀನು ನನ್ನನ್ನು ತಂದಿದ್ದೀಯಾ, ನಾನು ಬಂದಿದ್ದೇನೆ. 84 ಲಕ್ಷ ಜೀವರಾಶಿಗಳನ್ನು ದಾಟಿ ಇದೋ ಮಾನವ ಜನ್ಮವನ್ನು ಕೊಟ್ಟಿದ್ದೀಯಾ. ನಿನ್ನ ಉತ್ಸವದಲ್ಲಿ ಭಾಗಿಯಾಗುವ ಭಾಗ್ಯವನ್ನು ಕೂಡ ಕಲ್ಪಿಸಿದ್ದೀಯಾ. ಇಂತಹ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ. ಹೇ ಸ್ವಾಮಿ, ನೀನೇ ತಂದೆ, ನೀನೇ ನಮ್ಮೆಲ್ಲರ ತಂದೆ, ಆಪದ್ ಬಂಧು ಎಲ್ಲವೂ ಕೂಡ ನೀನೇ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮನ್ನು, ವಿಠ್ಠಲ ಜಗದಂತರ್ಯಾಮಿ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸುತ್ತಾ ನಾವೆಲ್ಲರೂ ಕೂಡ ಈ ವಿಶಿಷ್ಟವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಪವೃಕ್ಷ ವಾಹನ ಸೇವೆಯಲ್ಲಿ ಪಾಲ್ಗೊಂಡು ಆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಇಕೋ ನಮ್ಮ ಸ್ವಾಮಿ ಸರ್ವರಂತರ್ಯಾಮಿ, ಪ್ರಕಟ ಸಹಸ್ರನೇಮಿ, ಭಕ್ತ ಜನ ಪ್ರೇಮಿ. ಒಳ ನೋಡಿ ನಮ್ಮ ಹೊಳೆವ ಪರಬ್ರಹ್ಮನರಿಯಬೇಕು, ಮರ್ಮ ವಸ್ತುವಿನ ನೋಡಿ ಸಮಸ್ತ ಮನ ಮಾಡಿ. ಹರೇ ಶ್ರೀನಿವಾಸ. मनसिज समुद्रमथनमिदे, मनसिज समुद्रमथनमिदे, मनसिज समुद्रमथनमिदे, मनसिज समुद्रमथनमिदे, मनसिज समुद्रमथनमिदे,
మనసిజ సముద్ర మథనమిదే కనుగొను మింతట కాంతుడ నీవు మనసిజ సముద్ర మథనమిదే కనుగొను మింతట కాంతుడ నీవు మనసిజ సముద్ర మథనమిదే కనుగొను మింతట కాంతుడ నీవు మనసిజ సముద్ర మథనమిదే సతి చింతామతి జలనిధి తరువగ అతి గరళపు విరహము ఒడమి సతి చింతామతి జలనిధి తరువగ అతి గరళపు విరహము ఒడమి తతినా పిమ్మట తమకపు కోర్కులు లతల కల్పకపు లాకలు ఒడమి తతినా పిమ్మట తమకపు కోర్కులు లతల కల్పకపు లాకలు ఒడమి మనసిజ సముద్ర మథనమిదే కనుగొను మింతట కాంతుడ నీవు మనసిజ సముద్ర మథనమిదే పొలది కూరిముల పొంగులు పొంగగ పులకల తారలు ఒడమెనదే పొలది కూరిముల పొంగులు పొంగగ పులకల తారలు ఒడమెనదే ఫలమై సాత్విక భావపు చంద్రుడు నిలువున పొడమగ నేరు పులలరే ఫలమై సాత్విక భావపు చంద్రుడు నిలువున పొడమగ నేరు పులలరే మనసిజ సముద్ర మథనమిదే కనుగొను మింతట కాంతుడ నీవు మనసిజ సముద్ర మథనమిదే సుదతి తానిని చొక్కపు కాగిట ಅದನುನ ನಿಂದಿರಯೈ ಪೊಡಮೇ ಸುದತಿ ತಾನೆನಿ ಚೊಕ್ಕಪು ಕಾಗಿಟ ಅದನುನ ನಿಂದಿರಯೈ ಪೊಡಮೇ ಕದಿಸಿನ ಶ್ರೀ ವೆಂಕಟಪತಿ ನೀ ದೇಶ ಕದಿಸಿನ ಶ್ರೀ ವೆಂಕಟಪತಿ ನೀ ದೇಶ ಹತರಾಮೃತಮಯ್ಯತಿವಕು ಪೊಡಮೇ ಕದಿಸಿನ ಶ್ರೀ ವೆಂಕಟಪತಿ ನೀ ದೇಶ ಹತರಾಮೃತಮಯ್ಯತಿವಕು ಪೊಡಮೇ ಮನಸಿಜ ಸಮುದ್ರ ಮಥನಮಿದೆ ಕನುಗೊನು ಮಿಂತಟ ಕಾಂತುಡ ನೀವು ಮನಸಿಜ ಸಮುದ್ರ ಮಥನಮಿದೆ ಮನಸಿಜ ಸಮುದ್ರ ಮಥನಮಿದೆ. ಮನಸಿಜ ಸಮುದ್ರ ಮಥನಮಿದೆ ಎಂಬುದಾಗಿ ಆ ಅದ್ಭುತವಾದಂತಹ ಸ್ವಾಮಿಯ ಮಹಿಮೆಯನ್ನು ಪ್ರತಿಬಿಂಬಿಸುವಂತಹ ಗೀತೆಯನ್ನು ಕೇಳ್ತಾ ನಾವೆಲ್ಲರೂ ಕೂಡ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಆ ಭಗವಂತನನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ಚಿಂತನೆಯನ್ನು ಮನಸ್ಸಿಗೆ ತಂದು ಕೊಡ್ತಾ ಇದ್ದಾನೆ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಸ್ವಾಮಿಯನ್ನು ನೋಡಿ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಇಕ್ಕೋ ನಮ್ಮ ಸ್ವಾಮಿ ಸರ್ವರಂತರ್ಯಾಮಿ, ಎಲ್ಲರ ಒಳಗಡೆ ಇರತಕ್ಕಂಥವನು ಆ ಸ್ವಾಮಿ. ಪ್ರಕಟ ಸಹಸ್ರನೇಮಿ, ಅನೇಕ ಮಹಿಮೆಗಳನ್ನು ಅವರವರ ಮನಸ್ಸಿನಲ್ಲಿ ತಂದುಕೊಡ್ತಾ ಇದ್ದಾನೆ ಆ ಸ್ವಾಮಿ. ಆದ್ದರಿಂದಲೇ ಅವನನ್ನು ಭಕ್ತ ಜನ ಪ್ರೇಮಿ ಎಂಬುದಾಗಿ ಕರೀತಾರೆ. ಎಲ್ಲ ಭಕ್ತರು ಆ ಭಗವಂತನನ್ನು ಯಾವಾಗಲೂ ಕೂಡ ಪ್ರೀತಿಸುತ್ತಾರೆ. ಆ ಭಗವಂತನು ಕೂಡ ಎಲ್ಲ ಭಕ್ತರನ್ನು ಪ್ರೀತಿಸ್ತಾನೆ. ಹಾಗಾಗಿ ಭಕ್ತ ಜನ ಪ್ರೇಮಿ. ಒಳ ನೋಡಿ ನಮ್ಮ ಹೊಳೆವ ಪರಬ್ರಹ್ಮನರಿಯಬೇಕು, ಮರ್ಮ ವಸ್ತುವಿನ ನೋಡಿ ಸಮಸ್ತ ಮನ ಮಾಡಿ, ಅಸ್ತ ವಸ್ತು ಬೇಡಿ ಸಮಸ್ತ ನಿಚಗೂಡಿ, ಮಾಡು ಗುರು ಧ್ಯಾನ ಮುದ್ದು ಪುರಂದರ ವಿಠಲನ ಚರಣವ. ಆ ಭಗವಂತನ ಪಾದಪದ್ಮಗಳನ್ನು ಮುದ್ದು ಮಾಡಬೇಕಂತೆ,
ಗುರುಗಳ ಧ್ಯಾನವನ್ನು ಮಾಡಬೇಕಂತೆ. ಎಲ್ಲ ವಿಧವಾದಂತಹ ನಶ್ವರವಾದಂತಹವುಗಳಲ್ಲಿ ಆಸಕ್ತಿಯನ್ನು ತೊರೆದು ಆ ಒಳಗಡೆ ಹೊಳೆಯುವಂತಹ ಪರಬ್ರಹ್ಮನನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಆ ಸ್ವಾಮಿ ನಮ್ಮ ಹೃದಯ ಮಂದಿರದಲ್ಲಿ ವಿರಾಜಿಸುತ್ತಾ ನಮ್ಮೆಲ್ಲರಿಗೂ ಕೂಡ ತನ್ನ ತತ್ವವನ್ನು ಬೋಧಿಸುತ್ತಾ ಸರ್ವದಾ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಕಲ್ಪವೃಕ್ಷ ವಾಹನ ಸಂದರ್ಭದಲ್ಲಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸಕಲ ಶ್ರುತಿ ಪ್ರಾಣಗಳೆಲ್ಲದಾವನ ಮಹಿಮೆ, ಸಕಲ ಶ್ರುತಿ ಪ್ರಾಣಗಳೆಲ್ಲದಾವನ ಮಹಿಮೆ, ಸುಖಪೂರ್ಣ ಸುರವರಾರ್ಚಿತವಾದ ಶಕಟಮರ್ದನ ಶಾರದೇಂದು ವಕ್ತ್ರ ರುಚಿರ ರುಚಿಕರವರ ಕಲ್ಯಾಣರಂಗ ರುಕ್ಮಿಣೀ ರಮಣ ಪರಿಪೂರ್ಣ ನಮ್ಮ ಪುರಂದರ ವಿಠಲ. ಎಲ್ಲ ಶ್ರುತಿಗಳು ಸ್ಮೃತಿಗಳಾಗಬಹುದು, ಏನೇ ಇರಲಿ ಎಲ್ಲವೂ ಕೂಡ ಅಕ್ಷರದ ಸಮೂಹ. ಅದೆಲ್ಲವೂ ಕೂಡ ಧ್ವನ್ಯಾತ್ಮಕ ವರ್ಣಾತ್ಮಕವಾದಂತಹ ಏನೇ ಶಬ್ದಗಳಲ್ಲಿ ಎಲ್ಲ ಶಬ್ದಗಳಿಂದಲೂ ಪರಮ ಮುಖ್ಯ ವೃತ್ತಿಯ ಪ್ರತಿಪಾದ್ಯನಾಗಿರ್ತಕ್ಕಂಥವನು. ಆ ಎಲ್ಲ ಶಬ್ದಗಳು ಆ ಭಗವಂತನ ಮಹಿಮೆಯನ್ನೇ ಕೊಂಡಾಡ್ತಾ ಇರುವಂತಹದ್ದಾಗಿದೆ. ಅಂತಹ ಆ ವಿಶಿಷ್ಟವಾದ ಮಹಿಮೆ ಉಳ್ಳಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ನಿನ್ನ ಈ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಇರಲಿ ಸರ್ವದಾ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ ತೃಣ ಮೊದಲಾಗಿ ಮೇರು ಪರ್ಯಂತ ಇರುವವ ನೀನಾಗಿ ಗುಣನಿಧಿ ಪುರಂದರ ವಿಠಲ ನಿನ್ನ ಮಹಿಮೆ ಎಣಿಕೆ ಮಾಡುವರ್ಯಾರೋ ಎನ್ನಪ್ಪನೇ. ನಮ್ಮೆಲ್ಲರಿಗೂ ಕೂಡ ತಂದೆಯಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಹೇ ಶ್ರೀನಿವಾಸ, ನಿನ್ನ ಮಹಿಮೆ ಅಪಾರವಾಗಿರುವಂತಹದ್ದು. ಅನಂತ ಕಲ್ಯಾಣ ಗುಣಗಳಿಗೆ ನಿಧಿಯಾಗಿರ್ತಕ್ಕಂತಹ ಹೇ ಪುರಂದರ ವಿಠಲ ಶ್ರೀ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ವರ, ಅಣುವಿಗೆ ಅಣುವಾಗಿ ಇರತಕ್ಕಂಥವನು ನೀನಾಗಿದ್ದೀಯ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಉಪನಿಷತ್ತು ಕೂಡ ತಿಳಿಸ್ತಾ ಇದೆ. ಅಣುವಿಗಿಂತಲೂ ಅಣುವಾಗಿ ಇರತಕ್ಕಂಥವನು ನೀನು. ಮಹತ್ತಾದಂತಹದ್ದು ದೊಡ್ಡದಾದಂತಹ ವಸ್ತು ಇದೆ ಅಂದರೆ ಅದನ್ನು ಮೀರಿಸಿದಂತಹ ಘನತತ್ವ ನೀನಾಗಿರುವಂಥವನಾಗಿದ್ದೀಯ. ಹಾಗಾಗಿ ನಿನ್ನ ಮಹಿಮೆಯನ್ನು ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತೃಣ ಮೊದಲಾಗಿ ಮೇರು ಪರ್ಯಂತ ಇರುವವ ನೀನಾಗಿ, ಹುಲಿನಿಂದ ಮೊದಲು ಮಾಡಿಕೊಂಡು ಮೇರು ಪರ್ವತ ಪರ್ಯಂತರವಾಗಿಯೂ ಕೂಡ ಏನನ್ನು ಆಲೋಚನೆ ಮಾಡಿದರೂ ಎಲ್ಲವನ್ನೂ ಕೂಡ ಎಲ್ಲ ತತ್ವಗಳನ್ನು ಕೂಡ ಮೀರುವ ಮಹಿಮೆ ನಿನ್ನದಾಗಿರುವಂತಹದ್ದಾಗಿದೆ. ಹೇ ಸ್ವಾಮಿ ಶ್ರೀ ಶ್ರೀನಿವಾಸ, ನಿನ್ನ ಆ ಅನಂತ ಕಲ್ಯಾಣ ಗುಣಗಳನ್ನು ಎಣಿಕೆ ಮಾಡಲಿಕ್ಕೆ ಇನ್ಯಾರು ಕಾಣೆ ಸಮರ್ಥರು ಆ ತಾಯಿಯನ್ನು ಬಿಟ್ಟರೆ. ಆದ್ದರಿಂದ ಆ ತಾಯಿ ಮಾತ್ರ ನಿನ್ನ ಆ ಅನಂತ ಕಲ್ಯಾಣ ಗುಣಗಳನ್ನು ಎಣಿಸುತ್ತಾ ನಿನ್ನ ಮಹಿಮೆಯನ್ನು ತಿಳಿದುಕೊಂಡಂಥವಳಾಗಿ ಲೋಕಕ್ಕೆಲ್ಲ ಅದನ್ನು ಬೋಧಿಸ್ತಾ ಇದ್ದಾಳೆ. ಅಂತಹ ಆ ತಾಯಿಯು ಇನ್ನೊಂದು ರೂಪದಿಂದಲೂ ಕೂಡ ನಿನ್ನ ಪಕ್ಕದಲ್ಲೇ ಇರತಕ್ಕಂಥವಳಾಗಿದ್ದಾಳೆ. ಶ್ರೀದೇವಿಯೇ ಭೂದೇವಿಯಾಗಿಯೂ ಕೂಡ ಇರುವಂಥವಳಾಗಿದ್ದಾಳೆ. ಅವರೀರ್ವರನ್ನು ಕೂಡ ವಿವಾಹ ಮಾಡಿಕೊಂಡಿರ್ತಕ್ಕಂಥವನು ಸ್ವಾಮಿ. ಸರ್ವದಾ ಅವರ ವಿಯೋಗ ಇಲ್ಲದೇ ಇರತಕ್ಕಂಥವನು, ಅವಿನಾಭಾವವಾಗಿರತಕ್ಕಂಥವರು, ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲದೇ ಇರತಕ್ಕಂತಹ ವಿಶೇಷವಾದಂತಹ ದಾಂಪತ್ಯ. ಅಂತಹ ಆ ಸ್ವಾಮಿಯ ಸೇವೆಯಿಂದ ನಮ್ಮ ಜೀವನದಲ್ಲಿಯೂ ಕೂಡ ವಿಶೇಷವಾದಂತಹ ದಾಂಪತ್ಯ ಅನ್ನುವಂತಹದ್ದು ಉಂಟಾಗ್ತಿದೆ. ನಾವು ಆ ಭಗವಂತನನ್ನು ಹೇಗೆ ಸ್ಮರಿಸ್ತೇವೆ ಅದೇ ರೀತಿಯಾದಂತಹ ಫಲವನ್ನು ಪಡೆಯತಕ್ಕಂಥವರಾಗ್ತೇವಂತೆ. ಅವನನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಎಂಬುದಾಗಿ ಹೇಳಿದ್ದು ಅಂತಾದರೆ ನಮ್ಮಲ್ಲೂ ಕೆಲವು ಗುಣಗಳು ಒಳ್ಳೆಯದು ಬರಲಿಕ್ಕೆ ಅವಕಾಶ ಇರ್ತದೆ. ಅವನನ್ನು ನಿರ್ಗುಣ ಅಂದ್ಬಿಟ್ರೆ ನಮ್ಮಲ್ಲಿರುವಂತಹ ಗುಣಗಳು ಕೂಡ ದೂರವಾಗುವಂತಹದ್ದಾಗ್ತದೆ. ಆದ್ದರಿಂದ ಯಂ ಯಂ ಯಥಾ ಉಪಾಸತೆ ತಥೈವ ಭವತಿ ಅಂತ ಶಾಸ್ತ್ರ. ಹಾಗಾಗಿ ನಮ್ಮ ಉಪಾಸನೆ ಸಗುಣ ಉಪಾಸನೆ ಇರಬೇಕು. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂಥವನು. ಅಂತಹ ಆ ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅರ್ಚಕ ವರೇಣ್ಯರು ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ
ಆ ಭಗವಂತನನ್ನು ವಿಶೇಷವಾಗಿ ನಾವೆಲ್ಲರೂ ಕೂಡ ಆಶ್ರಯಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಕಾಮಧೇನುವಿದೆ ಕಲ್ಪವೃಕ್ಷಮಿದೆ ಪ್ರಾಮಾಣ್ಯಮುಗಲ ಪ್ರಪನ್ನುಲಕು. ಕಾಮಧೇನುವಿದೆ ಕಲ್ಪವೃಕ್ಷಮಿದೆ ಪ್ರಾಮಾಣ್ಯಮುಗಲ ಪ್ರಪನ್ನುಲಕು. ಕಾಮಧೇನುವಿದೆ ಕಲ್ಪವೃಕ್ಷಮಿದೆ. హరినామ జపమే ఆభరణంబులు పరమాత్ముని నుతి పరిమళము. హరినామ జపమే ఆభరణంబులు పరమాత్ముని నుతి పరిమళము. ధరణీధరు పాద సేవే భోగము పరమం విడిగిన ప్రపన్నులకు. ధరణీధరు పాద సేవే భోగము పరమం విడిగిన ప్రపన్నులకు. కామధేనువిదే కల్పవృక్షమిదే ప్రామాణ్యముగల ప్రపన్నులకు. కామధేనువిదే కల్పవృక్షమిదే. దేవుని ధ్యానము దివ్యానంబులు శ్రీ విభు భక్తి జీవనము. దేవుని ధ్యానము దివ్యానంబులు శ్రీ విభు భక్తి జీవనము. ఆ విష్ణు కైంకర్యమే సంసారము పావనులకు ప్రపన్నులకు. ఆ విష్ణు కైంకర్యమే సంసారము పావనులకు ప్రపన్నులకు. కామధేనువిదే కల్పవృక్షమిదే ప్రామాణ్యముగల ప్రపన్నులకు. కామధేనువిదే కల్పవృక్షమిదే. శ్రీ వెంకటేశుడే సర్వము దాపై ఇతని వందనమే విధి. పునః శ్రీ వెంకటేశుడే సర్వము దాపై ఇతని వందనమే విధి. కాపుగ శరణాగతులే చుట్టాలు పై పై గెలిచిన ప్రపన్నులకు. కాపుగ శరణాగతులే చుట్టాలు పై పై గెలిచిన ప్రపన్నులకు. కామధేనువిదే కల్పవృక్షమిదే ప్రామాణ్య
ప్రపన్నులకు కామధేను విధి కల్పవృక్షమిదే. గోవింద హరి జయ గోపాల హరి జయ 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 గోవింద హరి జయ గోపాల ಗೋವಿಂದ ಹರಿ ಜಯ ಗೋಪಾಲ ಹರಿಜಯ ಎಂಬುದಾಗಿ ಆ ಭಗವಂತನನ್ನು ಜಯ ಜಯಕಾರದಿಂದ ಸಂತೋಷಗೊಳಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾನ್ನಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಯಸ್ಮಾತ್ ತ್ವಮೇವ ವಿಶ್ವಾತ್ಮ ಬ್ರಹ್ಮ ಸ್ಥಾಣುರ್ದಿವಾಕರಃ ಮೂರ್ತಪರಂ ಬೀಜಮತಃ ಪಾಹಿ ಸನಾತನ ತ್ವಮೇವಾಮೃತ ಸರ್ವಸ್ವಂ ಅನಂತ ಪುರುಷೋ ವ್ಯಯಃ ಸಂತಾನಾದ್ಯೈರುಪೇತಃ ಸನ್ ಪಾಹಿ ಸಂಸಾರ ಸಾಗರಾತ್ ಎಂಬುದಾಗಿ ಆ ವಿಶಿಷ್ಟವಾದಂತಹ ಕಲ್ಪವೃಕ್ಷವನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಮಸ್ತೆ ಕಲ್ಪವೃಕ್ಷಾಯ, ಹೇ ಕಲ್ಪವೃಕ್ಷವೇ ನಿನಗೆ ಅನಂತ ಅನಂತ ನಮಸ್ಕಾರಗಳು. ನೀನು ಚಿಂತಿತವಾದಂತಹ ಅನ್ನ ಏನಿದೆ ಅದನ್ನು ಕೊಡುತ್ತೀಯ. ಚಿಂತಿತಾನ್ನಪ್ರದಾಯ ಚ, ಅಷ್ಟೇ ಅಲ್ಲ ನೀನು ವಿಶ್ವಂಭರನಾಗಿದ್ದೀಯ, ಅಂದರೆ ವಿಶ್ವಂಭರನಾದಂತಹ ಶ್ರೀನಿವಾಸನನ್ನು ಧರಿಸಿದ್ದೀಯ. ಆದ್ದರಿಂದ ನೀನು ಸಾಕ್ಷಾತ್ ಆ ಸ್ವಾಮಿಯೇ ವಿಶ್ವಂಭರಾಯ ದೇವಾಯ, ನೀನು ವಿಶ್ವಮೂರ್ತಿ. ನಮಸ್ತೆ ವಿಶ್ವಮೂರ್ತಯೇ ಎಂಬುದಾಗಿ ತಿಳಿಸ್ತಾ ಇರತಕ್ಕಂತಹದ್ದು. ಅದನ್ನು ತಿಳಿಸ್ತಾ ಇದ್ದಾರೆ. ಕಾರಣವನ್ನು ಕೂಡ ಹೇಳ್ತಾ ಇದ್ದಾರೆ. ಯಸ್ಮಾತ್ ತ್ವಮೇವ ವಿಶ್ವಾತ್ಮ, ನೀನೇ ವಿಶ್ವಾತ್ಮನಾಗಿದ್ದೀಯ. ಬ್ರಹ್ಮನೂ ನೀನೇ, ರುದ್ರನೂ ನೀನೇ, ದಿವಾಕರನು ಸೂರ್ಯನೂ ಕೂಡ ನೀನೇ, ಎಲ್ಲ ಮೂರ್ತಿಯೂ ಕೂಡ ನೀನಾಗಿದ್ದೀಯ. ಆದ್ದರಿಂದ ಮೂರ್ತ ಪರವಾಗಿರ್ತಕ್ಕಂತಹದ್ದೇನೇ ಇರಲಿ ಅದಕ್ಕೆಲ್ಲದಕ್ಕೂ ಕೂಡ ಬೀಜಪ್ರದನಾದಂಥವನು ನೀನೇ ಆಗಿದ್ದೀಯ. ಆದ್ದರಿಂದ ಹೇ ಕಲ್ಪವೃಕ್ಷ, ನೀನು ಸನಾತನ, ಪ್ರಾಚೀನ, ಸರ್ವೋತ್ತಮ. ಆದ್ದರಿಂದ ನೀನು ಆ ಅವ್ಯಯನಾಗಿರ್ತಕ್ಕಂತಹ ಅನಂತ ಪುರುಷನ ರೂಪದಲ್ಲಿರ್ತಕ್ಕಂತಹ ಶ್ರೀ ಮಹಾವಿಷ್ಣುವೇ ಆಗಿದ್ದೀಯ. ಅದನ್ನು ಬೋಧಿಸಲಿಕ್ಕೇನೋ ಎಂಬುವಂತೆ ಆ ಕಲ್ಪವೃಕ್ಷ ವಾಹನವನ್ನು ಅಧಿರೋಹಿಸಿ ಆ ಸ್ವಾಮಿಯೇ ನಿಂತಿದ್ದಾನೆ. ಕಲ್ಯಾಣ ವೆಂಕಟೇಶ್ವರ ಅಂತಹ ಆ ಸ್ವಾಮಿ ಸಂತಾನಾದ್ಯೈ ಉಪೇತಸ್ಸನ್, ಸಂತಾನಾದಿ ವೃಕ್ಷಗಳಿಂದ ಕೂಡಿದಂತಹ ಆ ಕಲ್ಪವೃಕ್ಷ ನಮ್ಮೆಲ್ಲರನ್ನು ಕೂಡ ಈ ಸಂಸಾರ ಸಾಗರದಿಂದ ರಕ್ಷಿಸಲಿ ಎಂಬುದಾಗಿ ಆ ಕಲ್ಪವೃಕ್ಷಕ್ಕೆ ಆ ಸಾಮರ್ಥ್ಯವನ್ನು ನೀಡಿದಂತಹ ಕಲ್ಯಾಣ ವೆಂಕಟೇಶ್ವರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕಲ್ಪವೃಕ್ಷ ವಾಹನದ ಅದ್ಭುತವಾದಂತಹ ಎಲ್ಲ ವಿಧವಾದಂತಹ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಭಕ್ತರಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ, ಪ್ರಯತ್ನಿಸ್ತಾ ಇದ್ದೇವೆ. ಭೂತಾನ್ ಭವ್ಯಾಂಶ್ಚ ಮನುಜಾನ್ ತಾರಯೇದಾತ್ಮಸಂಸ್ಥಿತಾನ್ ಸ್ತೂಯಮಾನೋ ದಿವಃ ಪೃಷ್ಠೆ ಪುತ್ರ ಪೌತ್ರ ಪ್ರಪೌತ್ರವಾನ್ ವಿಮಾನೇನ ಅರ್ಕವರ್ಣೇನ ವಿಷ್ಣುಲೋಕಂ ಸ ಗಚ್ಚತಿ ದಿವಿ ಕಲ್ಪಶತಂ ತಿಷ್ಠೇತ್ ರಾಜರಾಜೋ ಭವೇತ್ತತಃ ನಾರಾಯಣ ಬಲೋಪೇತೋ ನಾರಾಯಣ ಪರಾಯಣ ನಾರಾಯಣ ಕಥಾಸಕ್ತ ನಾರಾಯಣ ಪುರಂ ವ್ರಜೇತ್. ಈ ರೀತಿಯಾದಂತಹ ಕಲ್ಪವೃಕ್ಷದ ಚಿಂತನೆಯನ್ನು ಯಾರು ಮಾಡ್ತಾರೆ, ಸುವರ್ಣ ಕಲ್ಪವೃಕ್ಷದ ದಾನವನ್ನು ಕೂಡ ಯಾರು ಮಾಡ್ತಾರೆ, ಅಂಥವರೆಲ್ಲರೂ ಕೂಡ ವಿಶೇಷವಾದಂತಹ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರಂತೆ. ಯೋ ವಾ ಪಠೇತ್ ಕನಕಕಲ್ಪತರು ಪ್ರದಾನಂ ಯೋ ವಾ ಶೃಣೋತಿ ಪುರುಷೋಲ್ಪಧನಃ ಸ್ಮರೇದ್ವಾ ಸೋಪಿ ಇಂದ್ರಲೋಕಂ ಅಧಿಗಮ್ಯ ಸಹಾಪ್ಸರೋಭಿಃ ಮನ್ವಂತರಂ ವಸತಿ ಪಾಪ ವಿಮುಕ್ತ ದೇಹ. ಪಾಪಗಳನ್ನು ಕಳೆದುಕೊಂಡಂಥವನಾಗಿ
ಇಂದ್ರಲೋಕದಲ್ಲಿ ಸ್ವರ್ಗದಲ್ಲಿ ಇರತಕ್ಕಂಥವನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸುವರ್ಣದ ಕಲ್ಪ ವೃಕ್ಷವನ್ನು ಸಿದ್ಧಪಡಿಸಿ ಗುರುವಿಗೆ ದಾನವನ್ನಾಗಿ ಕೊಡಬೇಕಂತೆ. ಆ ಸಂದೇಶವನ್ನು ಕೂಡ ಆ ಸ್ವಾಮಿ ಕಲ್ಪವೃಕ್ಷವನ್ನು ಅಧಿರೋಹಿಸಿ ಭಕ್ತರಾದ ನಮ್ಮೆಲ್ಲರಿಗೆ ನೀಡ್ತಾ ಇರುವಂತಹದ್ದು, ಪ್ರಚೋದಿಸ್ತಾ ಇರತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವಗಳಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರು ಕೂಡ ಒಂದು ಕಡೆ ಸೇರ್ತಾರೆ. ಅಂತಹವರ ಪಾದದ ಧೂಳಿಯ ಸ್ಪರ್ಶವಾದರೆ ಸಾಕಂತೆ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತೇವೆ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂಬುದಾಗಿ ಹೇಳ್ತಾರೆ ದಾಸರು. ಒಂದು ಕಡೆ ಆ ಸ್ವಾಮಿಯ ನಾಮದ ಬಲ ಇದ್ದರೆ ಸಾಕು, ನಮ್ಮನ್ನು ಆ ಸ್ವಾಮಿ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹದ್ದು. ಮತ್ತೊಂದು ಕಡೆ ನಿನ್ನ ದರ್ಶನಕ್ಕೆ ಬಂದವನು ನಾನಲ್ಲ, ನಿನ್ನ ಭಕುತರ ಪಾದದ ಧೂಳಿಯನ್ನು ಪಡೆಯಲಿಕ್ಕೆ ಬಂದಿದ್ದೇನೆ, ಅದರ ದರ್ಶನಕ್ಕೆ ಬಂದಿದ್ದೇನೆ ಅಂತ ದಾಸರು ಮತ್ತೊಂದು ಕಡೆ ತಿಳಿಸ್ತಾರೆ. ಈ ರೀತಿಯಾಗಿ ವಿಶೇಷವಾದಂತಹ ಮಹಿಮೆ ಆ ಸ್ವಾಮಿಯದ್ದು ಭಕ್ತರಲ್ಲಿ ನಾವು ನೋಡಬಹುದು. ಭಕ್ತರಲ್ಲಿಯೇ ವಿಧ ವಿಧವಾದಂತಹ ಮಹಿಮೆಗಳನ್ನು ಕಾಣುವಂತಹ ನಾವು ಆ ಭಕ್ತರಿಗೆಲ್ಲರಿಗೂ ಕೂಡ ಅಧಿಪನಾಗಿರ್ತಕ್ಕಂತಹ, ಭಕ್ತರೆಲ್ಲರನ್ನೂ ಕೂಡ ಪೊರೆಯತಕ್ಕಂತಹ ಆ ಸ್ವಾಮಿಯ ಮಹಿಮೆ ಬಗ್ಗೆ ಏನು ತಾನೇ ಹೇಳಲಿಕ್ಕೆ ಸಾಧ್ಯ. ಅದೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂತಹದ್ದು. ಎಷ್ಟು ಚಿಂತನೆ ಮಾಡಿದರೂ ಕೂಡ ಚಿಂತನೆಯನ್ನು ಮೀರಿ ಇರತಕ್ಕಂತಹ ಮಹಿಮೆ ಆ ಭಗವಂತನದ್ದು. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಮಗ್ನರಾಗಿರ್ತಕ್ಕಂತಹ ಭಕ್ತ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ಕಲ್ಪವೃಕ್ಷವನ್ನು ಅಧಿರೋಹಿಸಿ ಭಕ್ತರ ಸಮೀಪದಲ್ಲಿ ಬರುತ್ತಾ ನಮ್ಮೆಲ್ಲರನ್ನೂ ಕೂಡ ಆನಂದಿಸುತ್ತಾ ಆ ಸ್ವಾಮಿ ಈ ವಿಶಿಷ್ಟವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ಇರತಕ್ಕಂತಹದ್ದು ಅತ್ಯಂತ ಆನಂದದಾಯಕವಾದಂತಹ ವಿಚಾರವಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡೋಣ. ಭಾಗಿಗಳನ್ನಾಗಿ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಯಮೇ ವೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಕೂಡ ತಿಳಿಸ್ತಾ ಇದೆ. ಯಾರನ್ನ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತ ಸ್ವಾಮಿ ಮೊದಲೇ ಸಂಕಲ್ಪಿಸಿರ್ತಾನೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಇಂದು ಭಾಗಿಗಳಾಗ್ತಾ ಇದ್ದೇವೆ. ಸೂರ್ಯನ ಪ್ರಖರವಾದಂತಹ ಕಿರಣಗಳು ಆ ಸ್ವಾಮಿಯ ಮೇಲೆ ಬೀಳ್ತಾ ಇರುವಂತಹ ಸಂದರ್ಭ, ಅರ್ಚಕ ವರೇಣ್ಯರು ಆ ಸ್ವಾಮಿಗೆ ಆ ಸೂರ್ಯನಾರಾಯಣನ ಪ್ರಖರವಾದ ಕಿರಣಗಳು ಬೀಳದಂತೆ ನೆರಳನ್ನು ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೂ ಒಂದು ವಿಧವಾದಂತಹ ಸೇವೆ. ಇನ್ನು ಮಹಿಳೆಯರು ಕೋಲಾಟವನ್ನು ಆಡುತ್ತಾ ಆ ಸ್ವಾಮಿಯನ್ನು ಸ್ತುತಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಭಕ್ತರು ಫಲ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಭಕ್ತರ ಪರವಾಗಿ ಅರ್ಚಕವರೇಣ್ಯರು ಅದನ್ನು ತೆಗೆದುಕೊಂಡು ಆ ಸ್ವಾಮಿಗೆ ಅದನ್ನು ತೋರಿಸುವಂತಹದ್ದು. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ರಂಗದಲ್ಲಿ ತಮ್ಮ ತಮ್ಮ ಕಾರ್ಯ ನೈಪುಣ್ಯವನ್ನು ಆ ಸ್ವಾಮಿಗೆ ತೋರಿಸುತ್ತಾ ಅದರಿಂದಲೇ ಆ ಭಗವಂತನ ಸಂತೋಷಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಆ ಭಗವಂತ ಸಂತುಷ್ಟನಾಗ್ತಾ ಇದ್ದದ್ದು ಅಂತಾದರೆ ಲೋಕದಲ್ಲಿ ಏನನ್ನು ತಾನೇ ನಾವು ಪಡೆಯಲಿಕ್ಕೆ ಅಸಾಧ್ಯ, ಎಲ್ಲವೂ ಕೂಡ ಸುಲಭ ಸಾಧ್ಯ. ಅಂತಹ ಆ ಸ್ವಾಮಿಯ ಕರುಣೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ. ಆ ಸ್ವಾಮಿ ನಮ್ಮನ್ನು ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದರ ಮುಖಾಂತರ ವಿಶೇಷವಾದಂತಹ ಸಾಧನೆಯನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಸ್ತುತಿಸೋಣ. ಆ ಸ್ವಾಮಿ ನಮಗೆ ಅಸಾಧಾರಣವಾದಂತಹ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಮ್ಮಿಂದ ತನ್ನ ಮಹಿಮೆ ಕೇಳುವಂತೆ ಮಾಡುತ್ತಾ ನಮ್ಮನ್ನು ಸಾಧನೆ ಮಾರ್ಗದಲ್ಲಿ ಇರಿಸುವಂಥವನಾಗಿದ್ದಾನೆ. ಲೌಕಿಕವಾದಂತಹ ವಿಚಾರಗಳಿಂದ ದೂರ ಮಾಡಿದ್ದಾನೆ. ಮನಸ್ಸಿಗೆ ಶಾಂತತೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಇಂತಹ ಆ ಸ್ವಾಮಿಯ ಪರಮಾನುಗ್ರಹ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹರೇ ಶ್ರೀನಿವಾಸ ಅಹಂ ದೂರತಸ್ತೆ ಪದಾಂಭೋಜ ಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಭೋ ವೆಂಕಟೇಶ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಬಹಳ ದೂರದಿಂದ ಬಂದಿದ್ದೇವೆ ಸ್ವಾಮಿ,
ನಿನ್ನ ಸೇವೆಯನ್ನು ಮಾಡಬೇಕು, ನಿನ್ನ ಪಾದಪದ್ಮಗಳನ್ನು ಆಶ್ರಯಿಸಬೇಕು ಅಂತ ಬಂದಿದ್ದೇವೆ. ಬಂದು ನಿನ್ನ ಸೇವೆಯಲ್ಲಿ ತೊಡಗಿದ್ದೇವೆ. ಒಮ್ಮೆ ಮಾಡತಕ್ಕಂತಹ ಈ ಸೇವೆಯನ್ನು, ಸಕೃತ್ ಸೇವೆಯ ಒಮ್ಮೆ ಮಾಡಿದಂತಹ ಈ ಸೇವೆಯಿಂದಲೇ ನಿತ್ಯ ಸೇವಾ ಫಲಂ ತ್ವಂ, ನಿತ್ಯ ಸೇವೆಯನ್ನು ಮಾಡಿದರೆ ಏನು ಫಲವನ್ನು ಕೊಡಬೇಕು ಅಂತಹ ಫಲವನ್ನು ನಮ್ಮೆಲ್ಲರಿಗೆ ನೀಡಿ ನಮ್ಮನ್ನು ಉದ್ಧರಿಸು ಹೇ ದೇವಾದಿದೇವ ಶ್ರೀ ಶ್ರೀನಿವಾಸ ಎಂಬುದಾಗಿ ಕಲ್ಪವೃಕ್ಷ ವಾಹನವನ್ನು ಅಧಿಷ್ಠಿಸಿದಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆ ಪ್ರಾರ್ಥನೆ ಸಾರ್ಥಕವಾದಂತಹದ್ದೇ ಆಗ್ತದೆ. ಯಾಕಂದರೆ ಸ್ವಾಮಿ ಕಲ್ಪವೃಕ್ಷಕ್ಕೇನೆ ಅಂತಹ ಸಾಮರ್ಥ್ಯವನ್ನು ನೀಡಿದ್ದಾನೆ. ಅಂದಮೇಲೆ ತಾನು ಅಗಣಿತವಾದಂತಹ ಶಕ್ತಿ ಸಾಮರ್ಥ್ಯವುಳ್ಳಂಥವನು, ಯಾರಿಂದಲೂ ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅಘಟಿತ ಘಟನಾ ಶಕ್ತಿ ಉಳ್ಳಂಥವನು ಆ ಸ್ವಾಮಿ. ಅಂತಹ ಆ ಸ್ವಾಮಿಯ ವೈಭವೋಪೇತವಾದಂತಹ ಉತ್ಸವ ಬ್ರಹ್ಮೋತ್ಸವದಲ್ಲಿ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವದಲ್ಲಿ ಎಲ್ಲ ದೇವಾದಿ ದೇವತೆಗಳು ಕೂಡ ಪಾಲ್ಗೊಳ್ಳುತ್ತಾರೆ. ಮನುಜರಾದಂತಹ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಇಂತಹ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ, ನವವಿಧವಾದಂತಹ ಭಕುತಿಗಳು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ಒಂದೊಂದು ಭಕುತಿಯೂ ಕೂಡ ಆ ಸ್ವಾಮಿಯ ಲೋಕವನ್ನು ಸೇರಿಸುವಂತಹದ್ದು, ಸ್ವಾಮಿಯ ವಿಶೇಷವಾದ ಕೃಪೆ ನಮ್ಮ ಮೇಲೆ ಉಂಟಾಗುವಂತೆ ಮಾಡುವಂತಹದ್ದು. ಆದ್ದರಿಂದ ಅಂತಹ ಆ ಶ್ರವಣರೂಪವಾದಂತಹ ಭಕ್ತಿ ಮೊದಲನೆಯ ಸ್ಥಾನವನ್ನು ಪಡೆದಿದೆ. ಅಂತಹ ಸ್ವಾಮಿಯ ಮಹಿಮೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ. ಅಲ್ಲಿರತಕ್ಕಂತಹ ಭಕ್ತರಿಗೆ ಆ ಸ್ವಾಮಿಯ ನಾಮದ ಸ್ಮರಣೆ ಮೇಲಿಂದ ಮೇಲೆ ಬರುವಂತಹದ್ದಾಗ್ತದೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಗೋವಿಂದ ಗೋವಿಂದ ಗೋಕುಲ ನಂದನ ಗೋವಿಂದ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಗೋವಿಂದನ ನಾಮವನ್ನು ಉಚ್ಚರಿಸ್ತಾ ಇದ್ದಾರೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಎಂಬುದಾಗಿ ನಮನವನ್ನು ಕೂಡ ಆ ಸ್ವಾಮಿಗೆ ಸಲ್ಲಿಸ್ತಾ ಇದ್ದಾರೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ ಭವಂತು. కలదందే పో సర్వము గలదు కామితార్థమును గలదు కలదు గలదు శరణాగతులకు హరి కైంకర్యంబున మోక్షము గలదు. కలదందే పో సర్వము గలదు కామితార్థమును గలదు కలదు గలదు శరణాగతులకు హరి కైంకర్యంబున మోక్షము గలదు. ఆకాశంబున మోక్షము వెదకిన అందులోపల లేదు, పైకొని తానెంత వెదకి చూచిన పాతాళంబున లేదు. ఆకాశంబున మోక్షము వెదకిన అందులోపల లేదు, పైకొని తానెంత వెదకి చూచిన పాతాళంబున లేదు. ఈ కడధరలో మూల మూలలను ఎందు వెదకినా లేదు, శ్రీకాంతుని మతి చింతించి ఆశలా జిక్కక తొలగిన నందే కలదు. కలదందే పో సర్వము గలదు కామితార్థమును గలదు కలదు గలదు శరణాగతులకు హరి కైంకర్యంబున మోక్షము గలదు.
మొదలేమియు గనరాదు వాటపు సంసారములో గర్మపు వార్తి ఏది నా గనరాదు కోటి జన్మములు ఎత్తిన ముక్తికి కొన మొదలేమియు గనరాదు వాటపు సంసారములో గర్మపు వార్తి ఏది నా గనరాదు కూటువతో స్వర్గాది లోకముల గోరి వెదకినా గనరాదు గాటపు కేశవ భక్తి గలిగితే కైవల్యము మతిగా నగవచ్చు నిసరిమ పని సపదని పమరి గరి సకలదందే పో సర్వము గలదు కామితార్థమును గలదు కలదు గలదు శరణాగతులకు హరి కైంకర్యంబున మోక్షము గలదు సకల శాస్త్రములు చదివినా వరము చక్కటి మార్గము దొరకదు వికటపు పలు వేల్పులనెందరి గడు వెదకి గొలిచినా దొరకదు సకల శాస్త్రములు చదివినా వరము చక్కటి మార్గము దొరకదు వికటపు పలు వేల్పులనెందరి గడు వెదకి గొలిచినా దొరకదు అకలంకుడు శ్రీ వెంకటగిరిపతి అంతరంగముననున్నాడనుచును ప్రకటముగా గురుడానతి ఇచ్చిన పరము సుజ్ఞానము తనలో దొరకును కలదందే పో సర్వము గలదు కామితార్థమును గలదు